ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ಮಟನ್ ಸಾರು ಎಲ್ಲ ಪುಡಿ ಇಲ್ಲದೇ ಬೈದು ಮಸಾಲೆ ಹಾಕಿ ಮಾಡೋದು. ಮಟನ್ ಬೇಕು. ಇದಕ್ಕೆ ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಧನಿಯಾ, ಇದನ್ನೆಲ್ಲ ಹುರ್ಕೊಂಡು ರುಬ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಟೊಮಟೊ, ಗಸಗಸೆ, ಮೆಣಸು, ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ ಇಷ್ಟು ಎಲ್ಲ ಹುರ್ಕೊಂಡು ರುಬ್ಕೋಬೇಕು. ಇಲ್ಲಿ ನೋಡಿ ಚಿಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಇದನ್ನೇ ಹೀಗೆ ಸಣ್ಣಕ್ಕೆ ಹೆಚ್ಕೊಂಡು ಒಗ್ಗರಣೆಗೆ ಹಾಕೋದು. ಪಾನ್ ಇಟ್ಕೊಳ್ತೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತೀನಿ. ಸ್ವಲ್ಪ ಹಿಂಗೆ ಎಣ್ಣೆ ಹಾಕಬೇಕು ಬಾಣಲೆಗೆ. ಇದಕ್ಕೆ ಎಲ್ಲ ಮಸಾಲೆ ನೋಡಿ, ಧನಿಯಾ, ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ಎಲ್ಲ ಹಾಕೊಂಡು ಹುರ್ಕೊಂಬಿಡ್ಬೇಕು ಎಣ್ಣೆಯಲ್ಲಿ. ಮಸಾಲೆ ಮಾಡ್ಕೊಂಡು ದಾರಕ್ಕಿಟ್ಟು ರುಬ್ಕೋಬೇಕು. ಸ್ವಲ್ಪ ಕಡಲೆ ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಮಿಕ್ಸಿ ಜಾರ್ ಹಾಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಮಸಾಲೆ ರೆಡಿ ಆಗಿದೆ, ರುಬ್ಕೋಬೇಕು. ಸ್ವಲ್ಪ ಮೆಂತ್ಯ ಸೊಪ್ಪು ಮಟನ್ ಹಾಕೋದು. ಚೆನ್ನಾಗಿ ರೋಸ್ಟ್ ಹಾಕಿ ಅದರೊಳಗೆ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಹಾಕಬೇಕು. ಆಮೇಲೆ ಖಾರ ಹಾಕಬೇಕು. ನೋಡಿ, ನೀರೆಲ್ಲ ಚೆನ್ನಾಗಿ ಸಿಗಿದೆ. ಖಾರ ರುಬ್ಕೊಳ್ಬೇಕು. ಖಾರ ರುಬ್ಬಿರೋದು ಹಾಕ್ತೀನಿ. ನೋಡಿ, ಖಾರ ಎಲ್ಲ ಹಾಕಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಂಡು ಹೆಚ್ಚಿಸ್ಕೊಳ್ಳಿ. 3-4 ವಿಷಲ್ ಹೊಡಿಸ್ಕೊಳ್ಳಿ. ಸಾಂಬಾರು ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಊಟ ಮಾಡ್ಬೋದು. ಚೆನ್ನಾಗಿ ಬಂದಿದೆ, ಟೇಸ್ಟ್ ಆಗಿದೆ. ಹಲೋ ಫ್ರೆಂಡ್ಸ್, ಮಟನ್ ಸಾರು ಹೇಗಿದೆ ಅಂತ ಮಾಡ್ಕೊಂಡು ತಿಂದು ರುಚಿ